ನಮಸ್ಕಾರ ಎಲ್ರಿಗೂ. ವೆಲ್ಕಮ್ ಬ್ಯಾಕ್ ಟು ಮೇಘ್ನಾಸ್ ಯೂಟ್ಯೂಬ್ ಚಾನಲ್. ವೆರಿ ಗುಡ್. ಅಷ್ಟೇ ಕಲ್ತ್ಕೊಂಡ್ಬಂದಿರೋದು, ಅಷ್ಟಕ್ಕೆ ದುಡ್ಡು ಕೊಡೋದು. ಓಕೆ, ಸೊ ಜಯಂತ್ ಅವ್ರನ್ನ ನಾವು ವಿಡಿಯೋನ ಸ್ಟಾರ್ಟಿಂಗಲ್ಲೇ ಕರ್ಕೊಂಬಂದ್ಬಿಟ್ಟಿದ್ದೀವಿ. ಯಾಕೆ, ಏನು ಸಮಾಚಾರ, ಹೇಗಿದ್ದೀರಾ? ತುಂಬ ದಿನ ಆಯಿತು ನಿಮ್ಮನ್ನು ನೋಡಿ. ತುಂಬ ದಿವಸ ಆಯಿತು. ಅದೇ ಗೆಸ್ಟ್ ಅಪಿಯರೆನ್ಸ್ ಆಷಾಢ ಮುಗ್ದಿದ್ದೆ, ಮನೆ ಒಳಗೆ ಎಂಟ್ರಿ ತೊಗೊಂಡು ಜಯಂತ್ ಅವರು ಬಂದಿದ್ದಾರೆ ನನ್ನ ಮೀಟ್ ಮಾಡೋದಕ್ಕೆ. ಆ್ಯಂಡ್ ಒಂದು ಸ್ವಲ್ಪ ಸಾರಿ ಗಿರಿ ಕೇಳ್ಕೊಂಡಿದ್ದಾರೆ. ಯಾಕೆ, ಏನು ಸಮಾಚಾರ? ಫ್ಯಾಮಿಲಿ ಜೊತೆ ಟ್ರಿಪ್ ಹೋಗ್ತಾರೆ ಮೇಘ್ನಾ ಅವರು. ಈಸ್ ನಾಟ್ ಮೈ ಫ್ಯಾಮಿಲಿ, ಅದಕ್ಕೆ ಈಸ್ ನಾಟ್ ಕಮ್ಮಿಂಗ್. ಅನ್ಫಾರ್ಚುನೇಟ್ಲಿ ನಾವು ಬರೋಕ್ಕಾಗ್ತಾ ಇಲ್ಲ, ಅದಕ್ಕೆ ಪ್ಯಾಕಿಂಗ್ ಆದರೂ ಹೆಲ್ಪ್ ಮಾಡೋಣ ಅಂತ. ಯಾಕೆ ಬರ್ತಾ ಇಲ್ಲ ನೀವು ಟ್ರಿಪ್ಗೆ ಅನ್ನೋದನ್ನು ಸ್ವಲ್ಪ ಹೇಳಿ. ವೀಕ್ ಡೇಲ್ ಹೋದರೆ ಸ್ವಲ್ಪ ಕಷ್ಟ ಆಗುತ್ತೆ, ರಜಾ ಸಿಗಲ್ಲ. ಹಿ ಈಸ್ ಆಕ್ಯುಪೈಡ್ ವಿತ್ ವರ್ಕ್, ಸೊ ಅವ್ರು ನಮ್ಮ ಜೊತೆ ಈ ಟ್ರಿಪ್ಗೆ ಜಾಯಿನ್ ಆಗ್ತಾ ಇಲ್ಲ. ಹಾಗಾಗಿ ಈ ಟ್ರಿಪ್ಪಲ್ಲಿ ನಾನು ನನ್ನ ಕುಟುಂಬ ಸಮೇತ, ಅಂದರೆ ಅವ್ರು ಮಾತ್ರ ಹೋಗ್ತಾ ಇದ್ದೀವಿ. ಹಾಗಾಗಿ ಸ್ವಲ್ಪ ಎಲ್ಲ ಪೂಸಿ ಹೊಡಿಬೇಕಲ್ಲ, ಬರ್ತಿಲ್ಲ ಅಂತ ನಾನು ಕೋಪ ಮಾಡ್ಕೋಬಾರ್ದು ಅಂತೆಲ್ಲ ಹೇಳಿ ಬಂದುಬಿಟ್ಟು ಸ್ವಲ್ಪ ಪ್ಯಾಕಿಂಗಲ್ಲಿ ಹೆಲ್ಪ್ ಮಾಡ್ತೀನಿ, ನಿಮಗೆ ಬಾಯ್ ಮಾಡಿ ಕಳಿಸ್ಕೊಡ್ತೀನಿ ಅಂತೆಲ್ಲ ಹೇಳಿ ಬಂದಿದ್ದಾರೆ. ಇಷ್ಟಾರು ಮಾಡ್ತಾ ಇದ್ದೀನಿ ನಾನು. ಈ ಟ್ರಿಪ್ಗೆ ಜಯಂತ್ ಯಾರ್ಯಾರು ಬರಬೇಕಿತ್ತು ಅಂತ ಅನಿಸುತ್ತೆ ನೋಡು, ಪ್ಲೀಸ್ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ. ಯಾಕೆಂದರೆ ಎಲ್ಲರೂ ಜಯಂತಣ ಅಂತ ಜಯಂತ್ಗೆ ಸ್ವಲ್ಪ ಫ್ಯಾನ್ ಬೇಸ್ ಜಾಸ್ತಿ ಆಗಿದೆ. ಯಾಕೆ, ಪರವಾಗಿಲ್ಲ, ಕತ್ತೆತ್ಬಿಟ್ಟು ನೋಡಿ ಆಡಿಯನ್ಸ್ನ. ನಮಗೆ ಸ್ವಲ್ಪ ನಾಚಿಕೆ ಆಮೇಲೆ ಅಷ್ಟೇ. ಸೊ ಹೇಳ್ದಾಗೆ ನಾ ಹೋಗ್ತಾ ಇದ್ದೀನಿ ನನ್ನ ಫ್ಯಾಮಿಲಿ ಜೊತೆ ಒಂದು ಗೆಟ್ ಅವೇಗೆ. ವೆದರ್ ಸಕ್ಕತ್ತಾಗಿದೆ ಆ್ಯಂಡ್ ನನ್ನ ಫ್ಯಾಮಿಲಿ ಜೊತೆ ಯಾಕೆ ಎಕ್ಸ್ಪ್ಲೋರ್ ಮಾಡಬಾರ್ದು ಒಂದು ಕರ್ನಾಟಕದ ಭಾಗವನ್ನು ಅಂತ ಹೇಳಿ ನಾ ಹೋಗ್ತಾ ಇದ್ದೀವಿ ಚಿಕ್ಕಮಗಳೂರಿಗೆ. ಸೊ ವೆರಿ ಎಕ್ಸೈಟೆಡ್. ಇಟ್ ವಿಲ್ ಬಿ ಲೈಕ್ ಎ ನ್ಯೂ ಎಕ್ಸ್ಪೀರಿಯನ್ಸ್ ಫಾರ್ ಎವ್ರಿ ಒನ್. ಸೊ ಜಯಂತ್ ಅವರು ಮಿಸ್ ಔಟ್ ಆಗ್ತಾ ಇದ್ದಾರೆ. ಏನು ಹೇಳ್ತೀರಾ ಜಯಂತ್? ಐ ಗೋನ ಮಿಸ್ ಅಸ್? Yes. Yeah, he is telling I won't miss you and all. I'm going to be very happy ಅಂತ ಅಲ್ವಾ? No, I should have come. ಚೆನ್ನಾಗಿರ್ತೈತೆ ಫ್ಯಾಮಿಲಿ ಹೊರಗಡೆ ಹೋಗೋದು. ಅನ್ಫಾರ್ಚುನೇಟ್ಲಿ ಬರೋಕ್ಕೆ. You're not considering me as your family, that's why you're not coming. By default you're my family. ಓವರ್ ಆ್ಯಕ್ಟಿಂಗ್ ಎಕ್ಸ್ಟ್ರಾ ಪಾಯಿಂಟ್ಸ್ ಕಟ್ ಮಾಡಿ. ಎಕ್ಸ್ಟ್ರಾ ಪಾಯಿಂಟ್ಸ್ ಅಲ್ಲ, 50 ರೂಪೀಸ್ ಕಟ್ ಮಾಡಿ. ದುಡ್ಡು ಕಟ್ ಮಾಡಿ ಅನ್ಬೇಕು ನೀನು. ಕಾಂಪಿಟೇಷನ್ ಅಂತ ಇದೆಯಾ? ಓಕೆ, ಸೊ ಇಟ್ಸ್ ಓಕೆ, ವಿಲ್ ಮಿಸ್ ಯು. ಬನ್ನಿ ಪ್ಯಾಕಿಂಗ್ ಮಾಡೋಣ. ಒಂದು ಸ್ವಲ್ಪ ಬಟ್ಟೆ ಗಿಟ್ಟೆ ಇಟ್ಕೊಂಡು ಎಲ್ಲ ಇಂಪಾರ್ಟೆಂಟ್ ಐಟಮ್ಸ್ನ ಇಟ್ಕೊಂಡು ಹೊಡುವ. ಲೆಟ್ಸ್ ಗೋ. ಸೊ ಇದರಲ್ಲಿ ನಾನು ನನ್ನ ಬಾಡಿ ವಾಶು ಮತ್ತು ಫೇಸ್ ವಾಶು, ಟೂತ್ ಪೇಸ್ಟ್ ಎಲ್ಲ ನಾನು ಇದರಲ್ಲಿ ಇಟ್ಕೊಂಡಿದ್ದೀನಿ. ಇವಾಗ ಇದೊಂದನ್ನು ಇಟ್ಕೊತೀನಿ. ಆ್ಯಂಡ್ ನನ್ನ ಸ್ಕಿನ್ ಕೇರ್ಗೆ ನಾನು ಇನ್ನೊಂದು ಪೌಚ್ನ ಮೇಂಟೈನ್ ಮಾಡ್ತೀನಿ, ವಿಚ್ ಇಸ್ ದಿಸ್. ಇದು ಸಖತ್ ಹ್ಯೂಜ್ ಇದೆ. ಸೊ ಐ ಥಿಂಕ್ ದಿಸ್ ವಿಲ್ ಫಿಟ್ ಇನ್ ಎವ್ರಿಥಿಂಗ್. ಮೈ ಮಾಯ್ಶ್ಚರೈಸರ್ ಆ್ಯಂಡ್ ಮೈ ಸನ್ಸ್ಕ್ರೀನ್, ಲಿಪ್ ಬಾಮ್, ಒಂದು ಲಿಪ್ಸ್ಟಿಕ್, ಆ್ಯಂಡ್ ವೆರಿ ವೆರಿ ಇಂಪಾರ್ಟೆಂಟ್ ನನ್ನ ಬಾಡಿ ಲೋಷನ್ ಆ್ಯಂಡ್ ಮೈ ಪರ್ಫ್ಯೂಮ್. ಸೊ ನಮ್ಮ ಮುಖಕ್ಕೆ ನಾವು ಮಾಯ್ಶ್ಚರೈಸರ್ ಹಾಕಿ ಎಷ್ಟು ಮಾಯ್ಶ್ಚರೈಸ್ಡ್ ಆಗಿ ಇಟ್ಕೋತೀವೋ ಅಷ್ಟೇ ನಮ್ಮ ಸ್ಕಿನ್ಗೂ ಕೂಡ ನಾವು ಮಾಯ್ಶ್ಚರೈಸ್ ಮಾಡೋದು ಆ್ಯಂಡ್ ಅಷ್ಟೇ ಸಿಲ್ಕಿ ಸ್ಮೂತಾಗಿ ಇಟ್ಕೊಳ್ಳೋದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಸೊ ಅದಕ್ಕೆ ನಾನು ನನ್ನ ಬಾಡಿ ಲೋಷನ್ ಇಲ್ಲದೆ I cannot go without a day, and I use the Plum Body Loving Vanilla Caramello Body Lotion. So ಇದನ್ನು ನಾನು ಕ್ಯಾರಿ ಮಾಡ್ತೀನಿ ಆ್ಯಂಡ್ ಇದನ್ನು ಯೂಸ್ ಮಾಡೋದು ಕೂಡ ನಾನು ನಿಮ್ಗೆ ಹೇಳ್ಕೊಡ್ತೀನಿ. ಅಲಾಂಗ್ ವಿತ್ ಇಟ್ ಇದನ್ನ ಮೇಲೆ ನಾನು ಲೇಯರ್ ಮಾಡೋಕ್ಕೆ ಐ ಆಮ್ ಗೋನ್ ಯೂಸ್ ಮೈ ಪರ್ಫೆಕ್ಟ್ ಪರ್ಫ್ಯೂಮ್, Plum Body Loving Vanilla Caramello Perfume. ಸೊ ಇವೆರಡು ಇಲ್ಲದೆ ಐ ಕೆನಾಟ್ ಗೋ ಎನಿವೇರ್ ಆ್ಯಂಡ್ ಐ ಕೆನಾಟ್ ಕಂಪ್ಲೀಟ್ ಮೈ ಡೇ ಆರ್ ಸ್ಟಾರ್ಟ್ ಮೈ ಡೇ. ಸೊ ಬನ್ನಿ ತೋರಿಸ್ತೀನಿ ಹೇಗೆ ಯೂಸ್ ಮಾಡೋದು ಅಂತ. So I'm just gonna pump a little bit of body lotion here and I'm gonna apply it. It smells like warm vanilla and salted caramel. It's literally a dessert in a bottle antane helbodu. It makes your skin feel extremely smooth. Love it. Nodi. ನಾನು ನಿಮಗೆ ಒಂದು ಸೆಂಟ್ ಹ್ಯಾಕ್ನ ಹೇಳ್ಕೊಡ್ತೀನಿ, ವಿಚ್ ಇಸ್ ಫಸ್ಟ್ ನಾನು ಯಾವತ್ತೇ ಇದ್ದರೂ ಲೋಷನ್ನ ಅಪ್ಲೈ ಮಾಡ್ತೀನಿ, ಆಮೇಲೆ ಐ ವಿಲ್ ಲೇಯರ್ ಇಟ್ ಅಪ್ ವಿತ್ ವೆನಿಲಾ ಕ್ಯಾರಮೆಲೋ ಪರ್ಫ್ಯೂಮ್. ಇದರಿಂದ ಫ್ರೇಗ್ರೆನ್ಸು ತುಂಬ ಜಾಸ್ತಿ ಹೊತ್ತು ಇರುತ್ತೆ. ಸೊ ಐ ಲವ್ ದಟ್ ಲಿಟಲ್ ಹ್ಯಾಕ್ ಆ್ಯಂಡ್ ಐ ಹೋಪ್ ಯು ಗೈಸ್ ಕ್ಯಾನ್ ಫಾಲೋ ಇಟ್ ಟು. ಇಂಪಾರ್ಟೆಂಟ್. ಯಮ್. ಜಯಂತ್ ಅವ್ರು ಬಂದು ಇವಾಗ ಒಂದು ಸ್ವಲ್ಪ ಟೆಸ್ಟಿಂಗ್ ಎಲ್ಲ ಮಾಡ್ತಾರೆ. ಜಯಂತ್ ಏನು ಗಮ್ಮಂತ ಇದೆ.
Oh man, you smell like a dessert. ಇಟ್ಸ್ ಪ್ಲಮ್ ಬಾಡಿ ಲವಿಂಗ್. ತುಂಬ ಚೆನ್ನಾಗಿದೆ. ಅಲ್ಲ, ಇದು ಕೋಕೋ ಬಟರ್ ಮತ್ತೆ ವೈಟಮಿನ್ B5 ಇಂದ ಎನ್ರಿಚ್ ಆಗಿದೆ. ಹಾಗಾಗಿ ಇಟ್ಸ್ ಡೀಪ್ಲಿ ನರಿಶಿಂಗ್ ವಿಚ್ ಮೇಕ್ಸ್ ಮೈ ಸ್ಕಿನ್ ಫೀಲ್ ಸಿಲ್ಕಿ ಸ್ಮೂತ್ ಅಂಡ್ ಇಡೀ ದಿನ ನನ್ನ ಸ್ಕಿನ್ ನ ಮಾಯಿಶ್ಚರೈಸ್ಡ್ ಆಗಿ ಇಡುತ್ತೆ. ಇದು ತುಂಬಾನೇ ಲೈಟ್ ವೇಟ್ ಅಂಡ್ ನಾನ್ ಗ್ರೀಸಿ ಆಗಿರೋದ್ರಿಂದ ಯಾವುದೇ ವೆದರ್ ಇದ್ರೂ ಪರ್ಫೆಕ್ಟ್ ಆಗಿರುತ್ತೆ. ನೋ ಸ್ಟಿಕಿನೆಸ್ ಅಂಡ್ ನೋ ಹೆವಿನೆಸ್. Warm vanilla, salted caramel, almond and nutty pistachio. This combo is a literal snack. Smells yum, feels yum all day long. ಈ ಡಿಯೋ ನಿಮಗೆ ಫ್ಲಿಪ್ಕಾರ್ಟ್, ಮಿಂತ್ರಾ, ಅಮೆಝಾನ್, ನೈಕಾ, plumgoodness.com ಈ ವೆಬ್ಸೈಟ್ ಮತ್ತು ಅವರ ಆ್ಯಪಲ್ಲಿ ಕೂಡ ಅವೈಲೇಬಲ್ ಇದೆ. ಡೂ ಚೆಕ್ ಇಟ್ ಔಟ್ ಆ್ಯಂಡ್ ಡೋಂಟ್ ಫರ್ಗೆಟ್ ಟು ಟ್ಯಾಗ್ ಪ್ಲಮ್ ಬಾಡಿ ಲವಿಂಗ್ ಇಫ್ ಯು ಟ್ರೈ ಇಟ್. ನನ್ನ ಕೂಪನ್ ಕೋಡ್ ಮೇಘ್ನಾ15 ಯೂಸ್ ಮಾಡೋದನ್ನು ಮರಿಬೇಡಿ ಟು ಗೆಟ್ ಅಡಿಷನಲ್ ಡಿಸ್ಕೌಂಟ್ಸ್ ಆನ್ ದ ಪ್ಲಮ್ ವೆಬ್ಸೈಟ್ ಆ್ಯಂಡ್ ದಿ ಆ್ಯಪ್. ಸೊ ನಾವು ಹೋಗ್ತಿರೋದು ಒಂದು 3 days ಆಗಿರೋದ್ರಿಂದ ಅದೊಂದು ಸ್ಮಾಲ್ ಬ್ಯಾಗ್ನ ನಾನು ಕ್ಯಾರಿ ಮಾಡ್ತಿದ್ದೀನಿ ಅಷ್ಟೇ. ಆ್ಯಂಡ್ ಒಂದು 2-3 pairs ಆಫ್ ಕ್ಲೋತ್ಸ್ ಸಾಕು. ಆ್ಯಂಡ್ ಡ್ರೆಸ್ಸಸ್ ಮತ್ತು ಶಾರ್ಟ್ಸ್ ನಾನು ಯಾವುದೂ ಕ್ಯಾರಿ ಮಾಡಲ್ಲ, ಬಿಕಾಸ್ ಸಿಕ್ಕಾಪಟ್ಟೆ ಚಳಿ ಇದೆ. ಹಾಗಾಗಿ ನಾನು ಪ್ಯಾಂಟ್ಸು ಮತ್ತು ಟೀಶರ್ಟ್ಸು, ಟ್ರ್ಯಾಕ್ ಪ್ಯಾಂಟ್ಸು, ಟೀಶರ್ಟ್ಸ್ ಇಷ್ಟನ್ನೇ ಕ್ಯಾರಿ ಮಾಡ್ತೀನಿ. ಆಮೇಲೆ ಇಂಪಾರ್ಟೆಂಟ್ ಇನ್ನೊಂದು ಏನು, ಜಾಕೆಟ್ ಇಟ್ಕೋಬೇಕು. ಸೊ ಐ ಆಮ್ ಥಿಂಕಿಂಗ್ ಐ ಕ್ಯಾರಿ ದಿಸ್ ಒನ್ ಜಾಕೆಟ್ ಸಾಕಲ್ವಾ, ಬಾಂಬರ್ ಜಾಕೆಟ್. ಸಿಕ್ಕಾಪಟ್ಟೆ ಚಳಿ ಇರುತ್ತೆ ಆ್ಯಂಡ್ ಇದು ಸಾಕು, ಅಷ್ಟು ಚಳಿಗೆ ಇದೊಂದೇ ಜಾಕೆಟ್ ಸಾಕು ಅಂತ ಇದೊಂದು ಫೋಲ್ಡ್ ಮಾಡಿ ಇಟ್ಬಿಡಿ, ಯೂಜ್ ಮಾಡ್ರಿ. ಸೊ ಅದೊಂದು ಜಾಕೆಟ್ನ ಕ್ಯಾರಿ ಮಾಡೋಣ ಅಂತಿದ್ದೀನಿ. ಲೆಟ್ಸ್ ಪ್ಯಾಕ್. ನೀಟಾಗಿ ಫೋಲ್ಡ್ ಮಾಡಿರಿ. ಹಾಂ, ಅದಕ್ಕೆ ಜಾಗ ಬೇಕನ್ಸುತ್ತೆ, ಅದು ಎಷ್ಟಿದೆ ಅಲ್ಲ ಅದಕ್ಕೆ. ಹಾಂ, ವೆರಿ ಗುಡ್, ಕಮ್ ಆನ್, ಯು ಕ್ಯಾನ್ ಡೂ ಇಟ್. ಅಷ್ಟಕ್ಕೆ ನನ್ನ ಬ್ಯಾಗು ಒಳ್ಳೆ ತುಂಬ್ಕೋತಾ ಇದೆ. ಅದಕ್ಕೆ ಲೆಟ್ಸ್ ನಾಟ್ ಓವರ್ ಪ್ಯಾಕ್. ಒಂದೇ ಒಂದು ಚಪ್ಪಲಿ, ಒಂದೇ ಒಂದು ಶೂಸ್ ನಾವೇನು ಟ್ರೆಕ್ಕಿಂಗ್ ಹೋಗಲ್ಲ ಅನಿಸುತ್ತೆ. ಸೊ ಶೂಸ್ನ ನಾನು ನನಗೆ ಕ್ಯಾನ್ಸಲ್ ಮಾಡ್ತೀನಿ, ಚಪ್ಪಲಿ ಸಾಕನ್ಸುತ್ತೆ. ರೆಡಿ ಆಗಿದ್ದೀವಿ ಆ್ಯಂಡ್ ನಮ್ಮ ಗಾಡಿ ಹೊರಗಡೆ ಬರ್ತಾ ಇದೆ. ನೆಕ್ಸ್ಟ್ ಬ್ರೇಕ್ಫಾಸ್ಟ್ಗೆ ನಿಲ್ಲಿಸ್ಬೇಕು. ನಾವು ಆ್ಯಕ್ಚುಲಿ 7 ಗಂಟೆಗೆ ಬಿಟ್ಟಿದ್ರೆ ಇನ್ನೊಂದು ಸ್ವಲ್ಪ ಮುಂದೆ ಹೋಗಬೇಕಿತ್ತು, ಬಟ್ ಆಲ್ರೆಡಿ 8 ಗಂಟೆ ಆಗಿರೋದ್ರಿಂದ ನಾವು ತುಂಬ ಬೇಗ ಬ್ರೇಕ್ಫಾಸ್ಟ್ಗೆ ನಿಲ್ಲಿಸಬೇಕು. ಸೊ ವಿ ಹ್ಯಾವ್ ಟು ಪ್ಲ್ಯಾನ್ ದ್ಯಾಟ್. ನೋಡೋಣ ಆನ್ ದ ವೇ. ಸೊ ಹೆಂಗಿದೆ ವೆದರ್ ಅಂತ ಗೊತ್ತಿಲ್ಲ ಚಿಕ್ಕಮಗಳೂರಲ್ಲಿ. ಮೇ ಬಿ ಮಳೆ ಬರ್ತಿರ್ಬೋದು ಚೆನ್ನಾಗಿ, ಮಳೆಗಾಲ ಆಗಿರೋದ್ರಿಂದ. ಆ್ಯಂಡ್ ಇಲ್ಲಿ ಬೆಂಗಳೂರಲ್ಲೇ ಇಷ್ಟು ಸಕ್ಕತ್ತಾಗಿದೆ ವೆದರ್ ಇವತ್ತು, ತುಂಬ ಪ್ಲೆಸೆಂಟ್ ಆಗಿದೆ ಆ್ಯಂಡ್ ಇಟ್ಸ್ ಗುಡ್ ಫಾರ್ ಅ ಡ್ರೈವ್. ಏನಮ್ಮ, ಹೆಂಗೆ ಅನ್ನಿಸ್ತಾ ಇದೆ? ಖುಷಿ ಅನ್ನಿಸ್ತಾ ಇದೆಯಾ ಅಥವಾ ನಿನಗೆ ಇಂಟ್ರೆಸ್ಟ್ ಇರಲಿಲ್ವಾ ಬರೋಕ್ಕೆ? ನಮ್ಮ ಅಮ್ಮ ಮಳೆ ತುಂಬ ಬೇಡ ಅದು ಇದು ಅಂತ ಸ್ವಲ್ಪ ಕಿರಿಕ್ ಪಾರ್ಟಿ ಥರ ಕಿರಿಕ್ ಮಾಡಿಸಿದ್ರು. ಅದನ್ನ ಹೆಂಗೋ ಕನ್ವಿನ್ಸ್ ಮಾಡ್ಕೊಂಡು ಕರ್ಕೊಂಬಂದಿದ್ದೀವಿ. ನಾನು ಬರಲ್ಲ, ನೀವೇ ಹೋಗಿ ಅಂದರು. ನಾನಮ್ಮ ನಾನು ಕ್ಯಾನ್ಸಲ್ ಮಾಡಿಬಿಡ್ತೀನಮ್ಮ, ನೀನು ಬಂದಿಲ್ಲ ಅಂದರೆ ನನ್ನ ಮನೆಯಿಂದ ಹೊರಗಡೆ ಕಾಲಿಡಲ್ಲ ಅಂತೆಲ್ಲ ಹೇಳಿದ್ದೆ ನಮ್ಮಂಗೆ. ನಮ್ಮ ಅಂತ ಡವ್ ಮಾಡಬೇಡ, ಸುಮ್ಮ ಕೂತ್ಕೋ ಅಂತ. ಅದನ್ನು ಕ್ಯಾಮ್ರಾ ಮುಂದೆ ಹೇಳೋಕ್ಕಾಗ್ತಿಲ್ಲ ಅವ್ರಿಗೆ. ಏನಮ್ಮ ಅವ್ರ ಊರಿಗಾದ್ರೆ ಜಂಪ್ ಅಂತ ರೆಡಿ ಆಗಿಬಿಡ್ತಾರೆ, ಬೇರೆ ಎಲ್ಗಾರು ಹೋಗ್ಬೇಕಂದ್ರೆ ಆ ಥರ ಆಗ ಎಳಿತಾರೆ. ಬಟ್ ಐ ಹ್ಯಾವ್ ಮ್ಯಾನೇಜ್ ಟು ಗೆಟ್ ಹ. ಜಕ್ಷ್ ಮಲ್ಕೊಂಬಿಡು ಆಯಿತಾ, ಊರು ಬಂದಾಗ ಎಬ್ಸ್ತೀನಿ. ಸದ್ಯಕ್ಕೆ ಒಂದು ಒಳ್ಳೆ ಸುಮಧುರವಾದ ಹೆಂಗೆ ನಮ್ಮ ಟಾಪಿಕ್ಕು ಬೆಳಿಗ್ಗೆ ನೋಡಿ ಮೇನ್ ರೋಡ್ ಅಷ್ಟೇ ಕಸ ಗುಡಿಸ್ತಾ ಇದ್ದಾರಾ ಅಷ್ಟೇ ನೋಡಿ. ನಮ್ಮನ ಕಾನ್ವರ್ಸೇಷನ್ ಆ್ಯಂಡ್ ಕನ್ಸರ್ನ್ ಆಫ್ ದ ಮಾರ್ನಿಂಗ್ ರಿಯಲ್ ಸಿಟಿಸನ್ ಕನ್ಸರ್ನ್ ಅವ್ರಿಗಿದೆ. ಸದ್ಯಕ್ಕೆ ಇವಾಗ ಹೊರಟಿದ್ದೀವಿ ಮನೆಯಿಂದ. ಒಂದು ಸುಮಧುರ ಹಾಡನ್ನು ಕೇಳುತ್ತಾ ನಾವು ಹೊರಡ್ತೇವೆ. ನೆಕ್ಸ್ಟ್ ನಾವು ನಿಮಗೆ ಸಿಗುವುದು ನಮ್ಮ ತಿಂಡಿಯ ಸ್ಟಾಪಲ್ಲಿ. ಏನಂತೀರಾ ಮಂಜುನಾಥ್ ಅವರೇ? ಸೂಪರ್ ಚಿನ್ನ. ಮೈಕ್ ನಾ ಬೀಳಿಸ್ಬಿಟ್ಟು ನಂದು ಹೊಸ ಮೈಕಪ್ಪ. ಎಲ್ರು ಹಂಗೆ ಕೈ ಮುಕ್ಕಳ್ರಪ್ಪ. ಓಕೆ, ತಿಂಡಿಗೆ ನಾವು ಬಂದಿದ್ದೀವಿ ಪಾಕಶಾಲೆಗೆ. ಲೆಟ್ಸ್ ಗೋ ಟು ಪಾಕಶಾಲೆ. ವೆದರ್ ಮಾತ್ರ ಸೀರಿಯಸ್ಲಿ ಸೂಪರ್ ಆಗಿದೆ. ನಮಗೆ ಒಳ್ಳೆ ಸಾಥ್ ಕೊಟ್ಟಿದೆ ಅನಿಸುತ್ತೆ. ಲಾಂಗ್ ಡ್ರೈವ್, ಲಾಂಗ್ ಜರ್ನಿ ಬೇರೆ ಅಲ್ವಾ. ಈಗ ಒಂದು ಸ್ವಲ್ಪ ಸೂರ್ಯ ದೇವರು ಕಣ್ಣು ಬಿಡ್ತಾ ಇದ್ದಾರೆ ನಮ್ಮ ಮೇಲೆ. ಬಟ್ ಕ್ರೇಜಿಮಾ ವೆದರು. ಇವ್ರು ನೋಡಿ, ನಮ್ಮ ಮನೇಲಿ ನಾವು ಇಳಿದು ರೆಡಿ ಆದರು, ಇನ್ನು ಇಳಿಯೋಕ್ಕೆ 1 hour. ಇಬ್ಬರು ಕಾರಿಂದ ಇಳಿಯೋಕೆ 1 hour, ಹತ್ತಕ್ಕೆ 1 hour. ಜಕ್ಷ್ ಲೆಟ್ಸ್ ಗೋ. ಈ ಕಡೆ. ಹಾಂ, ಏನು ತಿಂತೀಯಮ್ಮ ನೀನು? ರವೆ ದೋಸೆ. ರೆಡಿಯಾಗಿ ಬಂದವರು ಆಲ್ರೆಡಿ ಮೆನುನ. ಯಾಕೋ ನನಗೆ ನಾಸ್ಟಾಲ್ಜಿಯಾ ಫೀಲ್ ಬರ್ತೈತೆ, ನಾನು ಇಲ್ಲಿ ಬಂದಿದ್ದೀನಿ ಅನ್ನೋ ಥರ. ಒಂದು ಸೂಪರಾಗಿರೋ ಮ್ಯಾಟ್ರ್ ಆಯಿತು. ಪಾಪ ಇಲ್ಲಿನ ಮ್ಯಾನೇಜರ್ ಇರ್ತಾರಲ್ಲ, ರೆಸ್ಟೋರೆಂಟ್ ಮ್ಯಾನೇಜರು,
ಅವರು ಬಂದುಬಿಟ್ಟು ಏಜನ್ ಮೇಡಮ್ ಅಂದರು. ನಾನು ಚೆನ್ನಾಗಿದ್ದೀರಾ ಮೇಡಮ್ ಅಂತ ಹೇಳಿದ್ರು ಅಂತ ಕೇಳಿಸ್ಕೊಂಡು ಚೆನ್ನಾಗಿದ್ದೀನಿ ಸರ್ ನೀವು ಹೇಗಿದ್ದೀರಾ ಅಂತ ಕೇಳಿದೆ. ಅವ್ರು ಆಮೇಲೆ ಎಷ್ಟು ಜನ ಮೇಡಮ್ ಎಷ್ಟು ಜನ ಈ ಥರ ಎಲ್ಲ ಅಜೀಬ್ ಮಾಡ್ಕೋತೀನಿ. ನನಗೆ ಒಂಥರ ಆಶ್ಚರ್ಯ ಅವಾಗ ಹೆಂಗೆ ಇವೆಲ್ಲ ಗುರು ಮ್ಯಾಟ್ರು ಅಂತ. ಇಟ್ ವಾಸ್ ವೆರಿ ಫನಿ. ಏನು ಬೇಕು? ಮಸಾಲೆ ದೋಸೆ. ಓಕೆ ನಿನ್ನ ಹಲ್ಲು ತೋರಿಸೋ ಜಕ್ಷು ಬಿದ್ದೋಯ್ತಲ್ಲ ಹಲ್ಲು ಬಿದ್ದೋಯ್ತು ನಮ್ಮ ಜಕ್ಷು ಮರಿಗೆ ದೊಡ್ಡವನಾಗ್ಬಿಟ್ಟ ಬಿಗ್ ಬಾಯ್. ನಮ್ಮದು ಸ್ಟೇಪಲ್ಲು ಮಸಾಲೆ ದೋಸೆ ನನ್ನ ಫೇವ್ರೇಟು. ಮಸಾಲೆ ದೋಸೆ ತಿಂದ್ಬಿಟ್ಟು ಒಂದು ಬಿಸಿ ಬಿಸಿ ಫಿಲ್ಟರ್ ಕಾಫಿ ಕೊಡ್ದ್ಬಿಟ್ಟು ಹೋದರೆ ಲವ್ಲೈ. ನಮ್ಮ ದೋಸೆ ಬಂದಿದೆ. ಇಲ್ಲಿ 3 ಜನ ಮಸಾಲೆ ದೋಸೆ ತಿನ್ನೋರು, ಆ ಕಡೆ 2 ರವೆ ದೋಸೆ ತಿನ್ನೋರು. ಬ್ರೇಕ್ಫಾಸ್ಟ್ ಮುಗಿಸ್ಕೊಂಡು ನಾವು ವಾಪಸ್ ರೋಡ್ ಮೇಲೆ ನಮ್ಮ ಪಯಣ. ಸಮಯ ಈಗಾಗಿದೆ 10 ಗಂಟೆ. ಎಲ್ಲಿದ್ದೀವಿ ಮಿಸ್ಟರ್ ಮಂಜುನಾಥ್? ಹಾಂ, ಸೊ ಒಂದು ಟೋಲ್ ಕಟ್ಟಾಯ್ತು. ಈಗ ಗ್ಯಾಪಲ್ಲಿ ಇನ್ನೊಂದು ಟೋಲ್ ಕಟ್ಟಕ್ಕೆ ಬಂದಿದ್ದೀವಿ. ಗೈಸ್ ಹೆಂಗಿತ್ತು ತಿಂಡಿ? ಮಸಾಲೆ ದೋಸೆ ಸೂಪರ್. ಓಕೆ ಅಮ್ಮ ಸೂಪರ್. ನಮ್ಮಮ್ಮನ ಒಪ್ಸೋಕ್ಕೆ ತುಂಬ ಕಷ್ಟ. ರೆಸ್ಟೋರೆಂಟವ್ನು ಇವತ್ತು ಯಾವ ಮಗ್ಳಲ್ಲಿ ಎದ್ದಿದ್ರೋ ಗೊತ್ತಿಲ್ಲ. ತುಂಬ ಒಳ್ಳೆ ಕೆಲಸ ಮಾಡಿದ್ದೀರಾ ಮಿಸ್ಟರ್ ಶೆಫ್ ಅಂಕಲ್. ವೆದರ್ ಮಾತ್ರ ಸಖತ್ತಾಗಿದೆ. ಹಿಂಗೆ ಈ ವೆದರಲ್ಲಿ ಹೋಗಬೇಕು ಡ್ರೈವ್ಗೆ. ಮಸ್ತಾಗಿದೆ. ಜಾಸ್ತಿ ಚಿಟ ಮಳೆ ಬರಬಾರ್ದು. ನಮ್ಗೊಂದು ಸ್ವಲ್ಪ ಅಕ್ಕಪಕ್ಕ ಎಕ್ಸ್ಪ್ಲೋರ್ ಮಾಡೋಕೆ ಒಂದು ಸ್ವಲ್ಪ ಟೈಮ್ ಸಿಕ್ಕರೆ ಇಟ್ಸ್ ಫೈನ್ ಅಷ್ಟೇ. ಯಪ್. ಮತ್ತೆ ಏನು ಸಮಾಚಾರ? ಟ್ರಾಫಿಕ್ ಇಲ್ಲ, ಯಾರು ಡ್ರೈವಿಂಗ್ ಅಲ್ಲಿ ಫೋರ್ಸ್ ಬಂದು ಟೆಂಪ್ಟ್ ಮಾಡ್ತಾ ಇಲ್ಲ, ಟ್ರಿಗರ್ ಮಾಡ್ತಾ ಇಲ್ಲ, ಸಿಟ್ ಬರ್ಸ್ತಾ ಇಲ್ಲ, ಪಾಡಿವಾರ ಆರಾಮಾಗಿ ಹೋಗ್ತಾ ಇದ್ದಾರೆ. ಫೀಲಿಂಗ್ ಗುಡ್, ರಿಲ್ಯಾಕ್ಸ್ಡ್. ಈ ಥರ ಇದ್ದಾಗ ಡ್ರೈವ್ ಮಾಡೋಕ್ಕೆ ಏನು ಡ್ರೈವ್ ಮಾಡೋಕ್ಕೆ ಚೆನ್ನಾಗಿರುತ್ತೆ. ಮೈಂಡ್ ಕಾಮ್ ಆಗಿರುತ್ತೆ. ಟ್ರಿಗರ್ ಮಾಡೋದ್ರೆ ಸಿಟ್ಟು ಬರುತ್ತೆ. ಸಿಟ್ಟು ಬಂದಾಗ ಆಕ್ಸಿಡೆಂಟ್ಸ್ಗಳಾಗುತ್ತೆ. ಟ್ರಿಗರ್ ಮಾಡೋರು ಅಲ್ಲಿ ಮಧ್ಯದಲ್ಲಿ ಇದ್ದಾರೆ. ಎಲ್ಲರನ್ನು ಟ್ರಿಗರ್ ಮಾಡೋರು ಅವರೇ. The power is in my hand. ಜಕ್ಷ್ ಬಾಯ್ ಮಾಡಿ ಗುಡ್ ನೈಟ್ ಮಾಡ್ಬಿಡಪ್ಪ. ಇವಾಗ ಜಕ್ಷ್ ಮಲ್ಕೋತಾನೆ ಅಲ್ವೇನಾ? ಹೇಳು ನಾನು ಮಲ್ಕೋತೀನಿ ಅನ್ನು. ತಿಂಡಿ ಆಯಿತು ಅಂತ ಮಲ್ಕೊಳಪ್ಪ. ಇನ್ನು ಎಷ್ಟು ದೂರದಲ್ಲಿದ್ದೀವಿ ಅಂದರೆ ನಾವು 1.5 ಗಂಟೆ ದೂರದಲ್ಲಿದ್ದೀವಿ ನಮ್ಮ ರೆಸಾರ್ಟ್ಗೆ. ಸದ್ಯಕ್ಕೆ ಹಾಸನದಲ್ಲಿದ್ದೀವಲ್ಲ, ಹೋಗ್ತಾ ಇದ್ದೀವಿ. ಹಾಗಾಗಿ ನಾವು ಒಂದು ಚಿಪ್ಸ್ ಬ್ರೇಕನ್ನು ತೊಗೊಂಡಿದ್ದೀವಿ. ಕೇರಳ ಟ್ಯಾಪಿಯೋಕಾ ಚಿಪ್ಸ್, ಸ್ವೀಟ್ ಕಾರ್ನ್ ಕಾಫಿ, ಈ ಬ್ರ್ಯಾಂಡ್ದು ಸಕ್ಕತ್ತಾಗಿದೆ ಚಿಪ್ಸು. ಸ್ವೀಟ್ ಕಾರಮ್ ಕಾಫಿ ಬ್ರ್ಯಾಂಡ್, ಸ್ವೀಟ್ ಕಾರ್ನ್ ಅನ್ನಲಿಲ್ಲ ನಾನು. ಸೊ ಟ್ಯಾಪಿಯೋಕಾ ಚಿಪ್ಸು. ಟ್ಯಾಪಿಯೋಕಾ ಅಂದರೆ ಕನ್ನಡದಲ್ಲಿ ಮರಗೆಣಸು ಅಂತೆ. ಸೊ ಅದ್ರ ಚಿಪ್ಸು ತುಂಬ ಚೆನ್ನಾಗಿದೆ, ಟ್ರೈ ಮಾಡಿ. ಎಲ್ರಿಗೂ ಇಷ್ಟ ಆಯಿತು, ನಮ್ಮನೆಯವ್ರಿಗೂ. ಓಕೆ, ಸೊ ನಾವು ರೀಚ್ ಆಗಿದ್ದೀವಿ ಚಿಕ್ಕಮಗಳೂರು. ನಮ್ಮ ರೆಸಾರ್ಟ್ ಇಲ್ಲಿಂದ ಒಂದು 20 ನಿಮಿಷ ತೋರಿಸ್ತಾ ಇದೆ. ಆ್ಯಂಡ್ ಟೈಮ್ ಇವಾಗ ಆಗಿದೆ 1:15. ಸೊ ನಾವು ಅಂದ್ಕೊಂಡ್ವಿ ಊಟ ಮಾಡಿಕೊಂಡೇ ಹೋಗೋಣ ಅಂತ. ಲಂಚ್ ಇಲ್ಲ, ಸೊ ಬ್ರೇಕ್ಫಾಸ್ಟ್ ಮತ್ತು ಡಿನ್ನರ್ ಅಷ್ಟೇ ಪ್ರೊವೈಡ್ ಮಾಡೋದು ರೆಸಾರ್ಟಲ್ಲಿ. ಸೊ ಲಂಚ್ ನಾವು ಹೆಂಗಿದ್ರು ಹೊರಗಡೆ ಮಾಡಬೇಕಲ್ಲ. ಸೊ ಊಟ ಮಾಡಿಕೊಂಡೇ ಹೋಗೋಣ ಅಂತ ಅಂದ್ಕೊಂಡಿದ್ದೀವಿ ಆನ್ ದ ವೇ. ಸೊ ವೆಲ್ಕಮ್ ಟು ಚಿಕ್ಕಮಗಳೂರು. ಮಳೆ ಶುರುವಾಯಿತು. ನಾವು ಅನ್ಕೋತಿದ್ವಿ ಮಳೆ ಬರ್ದಿದ್ರೆ ಸಾಕಪ್ಪ ಅಂತ ಅನ್ಕೋತಾ ಇದ್ವಿ. ಸ್ವಲ್ಪ ಶುರುವಾಗಿದೆ, ಸ್ವಲ್ಪ ಏನೋ ಜಾಸ್ತಿನೇ ಬಂದಿದೆ. ಓಕೆ, ಹೆಂಗಿತ್ತು ಊಟ? ಚೆನ್ನಾಗಿತ್ತು. ಚೆನ್ನಾಗಿ ಹೇಳಿದ್ರಿ. ಇದು ಟೋನು ಆ್ಯಂಡ್ ವಾಯ್ಸ್. ಚೆನ್ನಾಗಿ ಹೇಳಿದ್ರಿ. ದಿಸ್ ಇಸ್ ದ ವೆದರ್. ಸಿಕ್ಕಾಬಟ್ಟೆ ಜೋರು ಮಳೆ ಶುರುವಾಯಿತು. ಓ ಕ್ರೇಜಿ ಬರ್ತಾ ಇದೆ ಮಳೆ ಮಾತ್ರ. ನನಗೇನು ಆಗಬಾರ್ದಿತ್ತು ಇವತ್ತು ಅದೇ ಆಗ್ತಾಯಿದೆ. ಇಷ್ಟು ಜೋರು ಮಳೆ ನನಗೆ ಬೇಡವಾಗಿತ್ತು. ಬಟ್ ಫೈನ್. ಮೇಘ ಬಂತು. ನಾನು ಬಂದ ಮೇಲೆ ಮಳೆ ಬರಲೇಬೇಕು. ಹಾಗಾಗಿ ನಾನು ಬರ್ತಾ ಮಳೆಯನ್ನು ಕರ್ಕೊಂಡು ಬಂದಿದ್ದೀನಿ. 10 ನಿಮಿಷ ನಮ್ಮ ರೆಸಾರ್ಟನ್ನು ತಲುಪುತ್ತೇವೆ. ಕದ ಕಾಣ್ತಾ ಇದೆ. ಇಟ್ಸ್ ಕವರ್ಡ್ ವಿತ್ ಮಂಜು ಮೇಘ ಇಬ್ರು ಇಲ್ಲೇ ಇದ್ದೀವಿ. ನಮ್ಮ ತಿಶಾರ ಹೆರಿಟೇಜ್. ನಾವು ರೀಚ್ ಆಗಿದ್ದೀವಿ ತಿಶಾರ ಹೆರಿಟೇಜ್.
ಸುಸ್ವಾಗತ ಅಲ್ಲ, ಸ್ವಾಗತ ಸುಸ್ವಾಗತ. ಓಕೆ, ನಾವು ಬಂದು ರೆಸಾರ್ಟ್ನ ತಲುಪಿದ್ದೀವಿ. ಇಟ್ಸ್ ಪೋರಿಂಗ್, ನೆಕ್ಸ್ಟ್ ಲೆವೆಲ್ ಮಳೆ ಬರ್ತಾ ಇದೆ. ಬಟ್ ನೋಡಿ ವೆದರು. ಇವಾಗ ಬಿಸಿ ಬಿಸಿ ಕಾಫಿ ಕೊಡ್ತಾರೆ, ಕುಡಿದ್ರೆ ಸಖತ್ತಾಗಿರುತ್ತೆ. ನಮ್ಮ ರೆಸಾರ್ಟ್ ಟೂರ್ನ ಕೊಡ್ತೀನಿ ನಿಮಗೆ, ಬನ್ನಿ. ಇದು ಎಂಟ್ರೆನ್ಸು. ಇಲ್ಲಿ ಒಂದು ಹಾಲ್ ಥರ ಇದೆ, ಲೈಕ್ ಲಿವಿಂಗ್ ರೂಮ್. ಆಮೇಲೆ ಅಲ್ಲಿ ರೂಮ್ಸ್ ಇದೆ, ಅಲ್ಲೇ ಒಂದು ಕಿಚನ್ ಇದೆ. ತೊಟ್ಟಿ ಮನೆ ಕಾನ್ಸೆಪ್ಟ್ ಅಂತಾರಲ್ಲ, ಇದು ನನಗೆ ಸಖತ್ ಇಷ್ಟ. ತೊಟ್ಟಿ ಮನೆ ಇಟ್ಸ್ ವೆರಿ ಪ್ರಿಟಿ, ವೆರಿ ಎಲಿಗೆಂಟ್. ಅಲ್ಲಿ ಒಂದು ಬುದ್ಧ ಸ್ಟ್ರಕ್ಚರ್ನ ನೋಡ್ಬೋದು ನೀವು. ನಾವು 2 2 ಶೇರಿಂಗ್ ರೂಮ್ನ ತೊಗೊಂಡಿದ್ದೀವಿ. ಸೊ ಇದು ಒಂದು ರೂಮು ನಮ್ಮದು. ಇಲ್ಲಿ ನಮ್ಮ ಅಣ್ಣ ಅತ್ತಿಗೆ ಇರ್ತಾರೆ, ವಾಶ್ರೂಮು. ಸೊ ಯಾ, ದಿಸ್ ಇಸ್ ಒನ್ ರೂಮ್. ಆ್ಯಂಡ್ ದಿಸ್ ವೆರಿ ಪ್ರಿಟಿ. ಇಲ್ಲೊಂದು ಡೈನಿಂಗ್ ಹಾಲ್ ಥರ ಇದೆ, ಅಲ್ಲಿ ಕಿಚನ್ ಇದೆ, ಅಲ್ಲೊಂದು 2 ರೂಮ್ಸ್ ಇದೆ. ಆ್ಯಂಡ್ ನಾವಿರುವಂಥ ರೂಮ್. ಹೇಳು. ಆ್ಯಂಡ್ ನಾವು ಈ ರೂಮ್, ಇದು ಒಂದು ರೂಮು. ಆ್ಯಂಡ್ ನೋಡಿ ಇಲ್ಲಿ ಒಂದು ಬಾಲ್ಕನಿ ಇದೆ ನೋಡಿ, ವೆರಿ ಪ್ರಿಟಿ. ಬಾಲ್ಕನಿ ವ್ಯೂ, ಬಾಲ್ಕನಿ ಸಖತ್ತಾಗಿದೆ 2. ರೆಸ್ಟ್. ಕಾಫಿ ಕುಡಿತೀಯಾರು ಆಲ್ರೆಡಿ ಎಲ್ಲರೂ. ಸೊ ಸದ್ಯಕ್ಕೆ ಬಿಸಿ ಬಿಸಿ ಕಾಫಿ ಕೊಟ್ಟಿದ್ದಾರೆ, ನಾವು ಕಾಫಿ ಕುಡಿತಾ ಇದ್ದೀವಿ. ಚಿಕ್ಕಮಗಳೂರು ಕಾಫಿ. ಹೆಂಗಿದೆಯಮ್ಮ ಕಾಫಿ? ಹೆಂಗಿದೆ ಕಾಫಿ? ಕಾಫಿ ಹಿಂಗಿದೆ. ವ್ಯೂ ಸಕ್ಕತ್ತಾಗಿದೆ, ಮಳೆನೂ ಸಕ್ಕತ್ತಾಗಿ ಬರ್ತಾ ಇದೆ. ಕಾಫಿ ಕುಡಿಯೋಣವಾ? ಲವ್ಲಿ. ಬನ್ನಿ ಬನ್ನಿ ಕಮಲಮ್ನವ್ರೆ, ಆಯ್ತಾ? ನಿದ್ದೆ ಏನಾದ್ರು ಮಾಡಿದ್ರಾ? ನಿದ್ದೆ ಏನಾದ್ರು ಮಾಡಿದ್ರಾ? ಫಸ್ಟ್ ಟೈಮ್ ನಿನ್ನ ಚಳಿ ಅಂತ ಕೇಳ್ತಿರೋದು ಖುಷಿ ಆಗ್ತದೆ. ಆ ಶಾಲ್ ಹಿಡ್ಕೊಂಬಂದಿದ್ದು ನಾನೇ. ಅಮ್ಮ ಚಳಿಯಾಗುತ್ತೆ ಸೊ ಅಂತ. ಚಳಿ ಅಂತೀಯ? ಈ ಶಾಲ್ನ ನಾನು ವಾಣಿಗೊಂದು, ನಮ್ಮ ಅಮ್ಮಂಗೊಂದು ಈ ಶಾಲ್ ನಾನು ಕೊಡೈಕೆನಾಲಿಂದ ತಂದು ಕೊಟ್ಟಿದ್ದು. ನಮ್ಮಮ್ಮ ಯೂಸ್ ಮಾಡಲ್ಲ ಅಂತ ನಾನು ಶೂಟಿಂಗ್ ತೊಗೊಂಡೋಗ್ತಾಯಿದ್ದೆ ಹೊತ್ಕೊಂಡು ಮಲ್ಕೊಳ್ಳೋಕ್ಕೆ. ಹೆಂಗಿದೆ ಟೇಸ್ಟು? ಸೂಪರಾಗಿದೆಯಾ? ಚಳಿಗಿನ್ನೂ ತಿಂದಂಗೆ ಹೋಗ್ತಾ ಇದೆ, ಬೇಕು ಅನಿಸ್ತಾ ಇದೆ. ಇವಾಗ ಮತ್ತೆ ಒಂದು ರೌಂಡ್ ಕಾಫಿ ಕೊಟ್ಟಿದ್ದಾರೆ, ನಾವು ಕಾಫಿ ಕುಡಿಬೇಕು. ಒಂದು ಫೋಲ್ ಶಿವ. ನೋ ಚಿಯರ್ಸ್ ಶಿವ. ಚಳಿಗೆ ಬಜ್ಜಿ ಬೋಂಡ ಎಲ್ಲ ಒಳಗೆ ಅದು ನಾನು ಟ್ರೈಯೂ ಮಾಡಲಿಲ್ಲ ಕಂಡ್ರು, ಎಲ್ಲ ತಿಂದುಬಿಟ್ರು ಇವರೇ. ಐ ಏಟ್ ದಿಸ್, ನಂಗೆ ಇದು ಇಷ್ಟ ಆಯಿತು. ಕಾಫಿನೂ ತಂದು ಕೊಟ್ಬಿಟ್ರು. ಮಿಂಟ್ ಚಟ್ನಿ ಜೊತೆ ಸಕ್ಕದ. ಮಸ್ತ್ ಮಜಾ. ಮಳೆ ನಿಂತಿದೆ, ಸೊ ಇವಾಗ ಒಂದು ಸ್ವಲ್ಪ ತಣ್ಣಗನ್ನಿಸ್ತಾ ಇದೆ. ಇಲ್ಲಿ ನಮ್ಮ ಜಕ್ಷು ಮತ್ತು ಅವರ ಅಮ್ಮ ಕ್ರಿಕೆಟ್ ಆಡ್ತಾಯಿದ್ದಾರೆ. ಅವನೆಲ್ಲ ಸೆಟಪ್ ತೊಗೊಂಬಂದು ನಾನು ಬೆಂಗಳೂರಿಂದ. ಒಂದು ಪ್ಲೇಯಿಂಗ್ ಹೊರಗಡೆ ಇದ್ದಂಥ ಕೇರಮ್ ಸೆಟಪ್ನ ಒಳಗಡೆ ಶಿಫ್ಟ್ ಮಾಡಿದ್ದಾರೆ. ಸಿಕ್ಕಾಪಟ್ಟೆ ಚಳಿ ಇರುವುದರಿಂದ ನನ್ನ ಜಾಗದಲ್ಲಿ ಮಿಸ್ಟರ್ ಜಕ್ಷ್ ಕೂತ್ಕೊಂಡು ಅವನು ಆಡ್ತೀನಿ ಅಂತಿದ್ದಾನೆ. ಸೊ ನನಗೆ ಆಡೋಕ್ಕೇನು ಚಾನ್ಸ್ ಇಲ್ಲ. ನಾನು ಹಿಂಗೆ ಸುಮ್ಮನೆ ರೆಫ್ರಿ ಆಗ್ತೀನಿ. ಸುಮ್ಮನೆ ಏನಾದ್ರು ಕಿತ್ತಾಡಿದ್ರೆ ಇವರೆಲ್ಲ ಜಗಳ ಬಿಡಿಸ್ತೀನಿ ನಾನು. ದಟ್ ರೆಫ್ರಿ ಐ ಆಮ್. ಒಂದು ನಿಮಿಷ. ಶಿಟ್, ಟ್ರಸ್ಟ್ ಮಿಸ್. ಇವಾಗ ನೋಡಿ ಚಾಂಪಿಯನ್ ಆಡ್ತಾನೆ ಗೈಸ್ ಇವನು. ಎಲ್ಲೊಡಿಯ ನಮ್ಮ ಬಿಡಮ್ಮ.
ಹ್ಞೂ ಹೊಡೆದ್ರೆ ಹಿಂಗೆ ಹೊಡಿಬೇಕು ಆಯಿತಾ. ಟೈಮ್ ಆಗಿದೆ 8:30 ಆ್ಯಂಡ್ ನಾವು ಬಂದಿದ್ದೀವಿ ಊಟಕ್ಕೆ. ಅವ್ನು ಕಾಯ್ತಾ ಇದ್ದಾನೆ ಯಾವಾಗ ಓಪನ್ ಮಾಡ್ಬಿಟ್ಟು ಹೋಗಾರೆ ಎಷ್ಟು ಮಾಡ್ತೀನಿ ಅಂತ. ಸೊ ಲೆಟ್ಸಿ ಊಟಕ್ಕೆ ಮೆನು ಏನಿದೆ ಅಂತ. ಭರ್ಜರಿ ಐಟಮ್ಸ್ ಅಂತೂ ಕಾಣಿಸ್ತಾ ಇದೆ. ಐ ಆಮ್ ವೆರಿ ಕ್ಯೂರಿಯಸ್. ವಾಣಿನೂ ಪ್ಲೇಟ್ ಇಟ್ಕೊಂಡು ಕಾಯ್ತಾ ಇದ್ದಾನೆ. ಫಸ್ಟು ನಮ್ಮ ಶಿಷ್ಯಂಗೆ ಅವೇನೋ ಶಿಷ್ಯ. ಎಸ್ ಓಪನ್. ಗೋಬಿ ನೈಸ್ ಯಮ್. ಇದು ಕಂಪ್ಲೀಟ್ ವೆಜಿಟೇರಿಯನ್ ಫುಡೇ. ಇಲ್ಲಿ ಚಪಾತಿ ಫುಲ್ಕಾ ಇದೆ. ಆಮೇಲೆ ಕಾರ್ನ್ ಕೋಸಂಬರಿ ಸಲಾಡು. ಒಂದು ನಿಮಿಷ ಜಕ್ಷ್. ಆಮೇಲೆ ಇಲ್ಲಿ ಶಾವ್ಗೆ ವಾಣಿ ಫೇವ್ರೆಟ್ ಅದು. ನಾನು ಬೆಳಗ್ಗೆಯಿಂದ ತಡವಾರಿಸ್ತಾ ಇದ್ದೆ ಶಾವ್ಗೆ ಅಂತ. ನನ್ನ ಫೇವ್ರೇಟ್ ಅದು. ತಡವರಿಸ್ತಿದ್ದೆ ಅಲ್ಲ ಕನ್ವರಿಸ್ತಾ ಇದ್ದೆ. ಸೊ ದಿಸ್ ಇಸ್ ಕಾಯಾಲು ಒಟ್ಟು ಶಾವ್ಗೆ ರೆಡಿ ಇದೆ. ಇದು ನನ್ನ ಹಸ್ಬೆಂಡ್ ಫೇವ್ರೇಟ್, ಜಯಂತ್ ವಿಡಿಯೋ ಕಾಲ್ ತೋರಿಸ್ಮೇಲೆ. ಗೀ ರೈಸ್. ನಾನು ಗೀ ತಿನ್ನಲ್ಲ, ಅದಕ್ಕೆ ಅವ್ರು ಹೇಳ್ತಾರೆ. ಆ್ಯಂಡ್ ದಟ್ ಈಸ್ ವೆಜ್ ಕುರ್ಮಾ. ಅದಕ್ಕೆ ಇಲ್ಲಿ ವೈಟ್ ರೈಸ್ ಆ್ಯಂಡ್ ಸೂಪರ್. ಇಲ್ಲಿ ವಿ ಹ್ಯಾವ್ ಸಮ್ ಸಲಾಡ್, ಉಪ್ಪಿನಕಾಯಿ ಆ್ಯಂಡ್ ಅಲ್ಲಿ ಜಾಮೂನ್ ಇದೆ, ಮೊಸರು. ಈ ಚಳಿಲಿ ನಾವು ಮೊಸರು ತಿಂದರೆ ಕ್ರೇಜಿ. ದ ಸ್ಪ್ರೆಡ್ ಲುಕ್ಸ್ ಅಮೇಝಿಂಗ್. ಐ ಆಮ್ ವೆರಿ ಎಕ್ಸೈಟೆಡ್ ಟು ಟ್ರೈ ದ ಫುಡ್. ಹೆಂಗಿದೆಯಮ್ಮ ಊಟ ಮರಿ? ಹೌದಾ ಜಕ್ಷ್, ಊಟ ಹೆಂಗಿದೆ ಚಿನ್ನಿ? ಚೆನ್ನಾಗಿದೆಯಮ್ಮ? ಏನು ತಿಂದೆ ಬಂಗಾರಿ? ಏನೇನು ತಿಂದೆ? ಹೆಂಗಿದೆಯಮ್ಮ? ಆಯಿತು, ಟೇಸ್ಟ್ ಮಾಡು. ಇಷ್ಟೆಲ್ಲ ರಿವ್ಯೂ ಕೊಡ್ತೀಯಾರ ಗುರು. ಇವಾಗ ನಾನು ಊಟ ಮಾಡಬೇಕಲ್ಲ, ಬನ್ನಿ ನಾನು ತಿನ್ಬಿಡ್ತೀನಿ. ಮೈ ಪ್ಲೇಟ್ ಇಸ್ ಫುಲ್. ನಾ ಹಾಕ್ಕೊಂಬಂದಿದ್ದೀನಿ ಊಟಕ್ಕೀಗ. ಆ್ಯಂಡ್ ಇಟ್ಸ್ ವೆರಿ ಎಕ್ಸೈಟೆಡ್. ಇಷ್ಟೆಲ್ಲ ಜೋಶಲ್ಲಿ ಸಾಕಾಗಿದೆ ಅಂತ ಹೇಳಿದ್ದಾರೆ ಎಲ್ಲರೂ. ಸೊ ನಾನು ಟೇಸ್ಟ್ ಮಾಡಬೇಕಲ್ಲ. ವೆರಿ ನೈಸ್. ಉಪ್ಪಿನಕಾಯಿ ಚೆನ್ನಾಗಿದೆ ಅಂತ ಎಲ್ಲರೂ ಕಾಂಪ್ಲಿಮೆಂಟ್ ಮಾಡ್ತಾರೆ. The next day. ಹಾಯ್, ಗುಡ್ ಮಾರ್ನಿಂಗ್ ಎಲ್ರಿಗೂ. ಸೊ ನೈಟು ಒಂದು 11 ಗಂಟೆಗೆ ಮಲ್ಕೊಂಡ್ಬಿಟ್ವಿ. ಊಟ ಎಲ್ಲ ಮಾಡಿ ಹರಟೆ ಹೊಡ್ಕೊಂಡು ಸಕ್ಕದಾಗಿ ಡೀಪ್ ಸ್ಲೀಪ್ ಹೋಗ್ಬಿಟ್ಟಿದ್ವಿ. ನನಗೆ ಏನಾಗ್ತಿದೆ ಏನು ಎಚ್ಚರನೇ ಇಲ್ಲ. ವೆರಿ ಗುಡ್ ಸ್ಲೀಪ್. ದ ಬೆಡ್ ವಾಸ್ ವೆರಿ ಕಂಫರ್ಟಬಲ್. ಸೊ ಸಕ್ಕತ್ತಾಗಿ ನಿದ್ದೆ ಮಾಡಿದ್ವಿ. ಆ್ಯಂಡ್ ಇವಾಗ ಒಂದು 8 ಗಂಟೆಗೆ ಎದ್ವಿ. ಫ್ರೆಶ್ ಅಪ್ ಎಲ್ಲ ಹಾಕಿ ಇವಾಗ ಬ್ರೇಕ್ಫಾಸ್ಟ್ ಮಾಡಬೇಕು. ಸೊ ಇಲ್ಲಿ ಹಿಂದ್ಗಡೆ ಇಬ್ಬರು ಮಕ್ಕಳು ನೋಡಿ ಅಲ್ಲಿ ಸ್ವಿಂಗ್ ಆಡ್ತಿದ್ದಾರೆ, ನನ್ನ ಅಣ್ಣ ಅದಕ್ಕೆ. ಓಕೆ, ಸೊ ನಾವು ಬಂದಿರೋದು ಚಿಕ್ಕಮಗಳೂರಲ್ಲಿರುವಂತಹ, ಚಿಕ್ಕಮಗಳೂರು ಸಿಟಿಯಿಂದ ಒಂದು 7 ಕಿಲೋಮೀಟ್ರ್ ದೂರದಲ್ಲಿದೆ. ಈ ಪ್ರಾಪರ್ಟಿಯ ಹೆಸರು ಬಂದು ದಿಶಾರಾ ಹೆರಿಟೇಜ್ ಅಂತ. ಇದು ಯು ಕ್ಯಾನ್ ಕಾಲ್ ಇಟ್ ಅ ಹೋಮ್ ಸ್ಟೇ. ಒಂದು 5 ರೂಮ್ಗಳಿದೆ ಆ್ಯಂಡ್ 4 ಶೇರಿಂಗು 2 ಶೇರಿಂಗ್ ಅಕಾರ್ಡಿಂಗ್ಲಿ ರೂಮ್ಸ್ ಇದೆ. ಆ್ಯಂಡ್ ಇಟ್ ಲುಕ್ಸ್ ವೆರಿ ಪ್ರಿಟಿ. ನೇಚರು ಆಲ್ರೆಡಿ ಎಕ್ಸ್ಪ್ಲೇನ್ ಮಾಡಿದ್ದಾರೆ ಎಲ್ಲರೂ. ತುಂಬ ಕಾಮ್ ಆಗಿದೆ, ಸಖತ್ ಪ್ಲೆಸೆಂಟ್ ಅನ್ನಿಸ್ತಿದೆ. ವೆದರ್ ಆಗಿರ್ಬೋದು, ಈ ನೇಚರ್ ಆಗಿರ್ಬೋದು, ಆ್ಯಂಡ್ ಪ್ರಾಪರ್ಟಿ, ರೂಮ್ಸು, ಫೆಸಿಲಿಟೀಸ್ ಎಲ್ಲರೂ ಇಟ್ಸ್ ವೆರಿ ನೈಸ್. ಸೊ ನನಗಂತೂ ಸಿಕ್ಕಾಪಡೆ ಖುಷಿ ಆಯಿತು. ಎಂಜಾಯ್ ಮಾಡ್ತಾ ಇದ್ದೀವಿ ನಾವೆಲ್ಲರೂ ಆ್ಯಸ್ ಅ ಫ್ಯಾಮಿಲಿ. ಆ್ಯಂಡ್ ನೋಡಿರ್ತೀರ ನೀವು ಫುಟೇಜಸ್ಸು. ಸೊ ಯಾ, ಪ್ಲೀಸ್ ಡೂ ಕಮ್ ವಿಸಿಟ್ ವಿತ್ ಯುವರ್ ಫ್ಯಾಮಿಲಿ. ಪ್ಲೆಸೆಂಟ್ ಸ್ಟೇ, ವೆರಿ ಕಾಮ್, ವೆರಿ ನೈಸ್. ವಿ ಆರ್ ಆಲ್ ಹ್ಯಾವಿಂಗ್ ಅ ವೆರಿ ಗುಡ್ ಟೈಮ್. ಆ್ಯಂಡ್ ಯಾ, ಇಲ್ಲೇ ಸುತ್ತಮುತ್ತ ಎಕ್ಸ್ಪ್ಲೋರ್ ಮಾಡೋಕ್ಕೆ ಹೋಗೋಣ ಅಂತ ಅಂದ್ಕೊಂಡ್ವಿ ಇನಿಷಿಯಲಿ ಬೆಂಗಳೂರಲ್ಲಿದ್ದಾಗ. ಬಟ್ ಸೀಯಿಂಗ್ ದ ವೆದರ್ ಕಂಡೀಷನ್ ನಂಗೆ ಯಾಕೋ ಅದು ಕಷ್ಟ ಆಗುತ್ತೆ ಅಂತ ಅನ್ನಿಸ್ತಾ ಇದೆ. ಹೋಮ್ ಸ್ಟೇಲಿ ಇರೋದೇ ಒಳ್ಳೇದಂತ ಅನಿಸುತ್ತೆ. ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ ಎಲ್ಲ ಬಂದರೆ ಸಿಕ್ಕಾಪಟ್ಟೆ ಮಜಾ ಮಾಡ್ಬೋದು. ಈವನ್ ಗ್ರೂಪ್ ಆಫ್ ಫ್ರೆಂಡ್ಸ್, ನೀವು ಜಾಸ್ತಿ ಒಂದು ದೊಡ್ಡ ಗ್ರೂಪ್ ಅಂದರೆ ಚೆನ್ನಾಗಿ ಬಂದು ಎಂಜಾಯ್ ಮಾಡ್ಬೋದು. ನಿಮ್ಮದು ಒಂದು ದೊಡ್ಡ ಫ್ಯಾಮಿಲಿ, ಇಷ್ಟು ಜನ ಇದ್ದೀವಿ, ಅದು ಎಲ್ಲರೂ ಒಂದೇ ಕಡೆ ಇರಬೇಕು ಅಂದ್ರೂ ದಿಸ್ ವಿಲ್ಲಾ ಇಸ್ ವೆರಿ ನೈಸ್. ಐ ಮೀನ್ ಯಾ, ವಿಲ್ಲಾ ಹೋಮ್ ಸ್ಟೇ ವೆರಿ ನೈಸ್. ಸೊ ಬನ್ನಿ. ತುಂಬ ಚೆನ್ನಾಗಿದೆ. ವೆರಿ ನೈಸ್. ಇವರು ಪ್ರೀ ವೆಡ್ಡಿಂಗ್ ಶೂಟ್ ಮಾಡಿಸಿಲ್ವಂತೆ, ಅದಕ್ಕೆ ಇಲ್ಲಿ ಮಾಡಿಸ್ತಾ ಇದ್ದಾರೆ. ಅಲ್ಲಿ ನೋಡಿ ಹುಡ್ಕಿದ್ದೇನೆ. ಇವನು ಫೋಟೋಗ್ರಾಫರ್, ಇವನು ಶಿಷ್ಯ ನಮ್ಮವನು. ಆಮೇಲೆ ಓಕೆ ಗೈಸ್, ಇವಾಗ ನಾವು ರೆಡಿಯಾಗಿದ್ದೀವಿ. ನಾನು
ಯಾವುದೋ ಒಂದು ಕಾಫಿ ಅಂತ ಏನೋ ಬರ್ದಿದೆ ನೋಡಿ, ಸಮಥಿಂಗ್ ಈಸ್ ರಿಟನ್ ಆನ್ ಮೈ ಟಿ ಶರ್ಟ್. ಸೊ ನಾನು ಈ ಔಟ್ಫಿಟ್ ಹಾಕ್ಕೊಂಡಿದ್ದೀನಿ. ಸುಮ್ಮನೆ ಹಾಗೆ ಹೊರಗಡೆ ಹೋಗಿ ಒಂದು ಡ್ರೈವ್ ಗೀವ್ ಆ ಥರ ಹೋಗೋಣ, ಎಕ್ಸ್ಪ್ಲೋರ್ ಮಾಡೋಣ. ಇದೊಂದು ಜಾಕೆಟ್ ಇಟ್ಕೊಂಡಿದ್ದೀನಿ ತೀರಾ ಚಳಿ ಆದರೆ ಅಂತ. ಆ್ಯಂಡ್ ಫನ್ ಸ್ಟೋರಿ, ಜಾಕೆಟ್ ನಾನು DKD ಟೈಮಲ್ಲಿ ತೊಗೊಂಡಿದ್ದೆ. ಯಾಕೆಂದರೆ ನಾನು ತುಂಬ ಲೇಟ್ ನೈಟ್ ರಿಹರ್ಸಲ್ಸ್, ಅಫ್ಕೋರ್ಸ್ ಎವ್ರಿ ಡೇ ನಾನು ಲೇಟ್ ನೈಟ್ ರಿಹರ್ಸಲ್ಸ್ ಮುಗಿಸ್ಕೊಂಡು ಮನೆಗೆ ಬರೋಕ್ಕೆ 4:40 ಆಗಿತ್ತು ಬೆಳಗಿನ ಜಾವ. ಸಿಕ್ಕಾಪಟ್ಟೆ ಚಳಿ ಆಗ್ತಾಯಿತ್ತು ಅವಾಗ. ಸೊ ಆವಾಗ ನಾನು ಈ ಜಾಕೆಟ್ ತೊಗೊಂಡಿದ್ದು. ಆ್ಯಂಡ್ ಶೂಟಿಂಗಲ್ಲೂ ಅಷ್ಟೇ, ಶೂಟಿಂಗ್ ಮುಗಿಯೋದಲ್ಲ, ತುಂಬ ನೈಟ್ ಲೇಟ್ ಆಗ್ತಿತ್ತಲ್ಲ. ಸೊ ದಿಸ್ ಇಸ್ ಮೈ DKD ಮೆಮರಿ ಜಾಕೆಟ್. ಕ್ಯೂಟ್. ಇವತ್ತಿನ ನಮ್ಮ ವ್ಯೂ ಇದು. ಸೊ ಫೈನಲಿ ಹೋಮ್ ಸ್ಟೇನ ಬಿಟ್ಟು ನಾವು ಹೊರಗಡೆ ಕಾಲಿಟ್ಟಿದ್ದೀವಿ. ಕೆಫೆಗೆ ಹೋಗ್ತಿರೋ ದಾರಿ ಮಾತ್ರ ಸಕ್ಕತ್ತಾಗಿದೆ. ಟೂ ಗುಡ್. ಈ ವೆದರಲ್ಲಿ ಬರ್ಬೇಕ್ರಿ, ತುಂಬ ಚೆನ್ನಾಗಿದೆ. ಗ್ಲೂಮಿ ಇದ್ರೂ ಮಸ್ತು. ಒಂದು ಸಖತ್ತಾಗಿರುವ ಫ್ಲಾಪ್ ಶೋ ಆಯಿತು. ಅಲ್ಲಿಂದ ಇಲ್ಲಿ ತನಕ ಬಂದ್ವಾ, ಒಂದು 20 ನಿಮಿಷ ಡ್ರೈವ್ ಎಲ್ಲ ಎಂಜಾಯ್ ಮಾಡ್ಕೊಂಡು ಸಖತ್ತಾಗಿ ಬಂದ ತಕ್ಷಣ ಅಲ್ಲಿ ಕೆಫೆ ಈಸ್ ಕಂಪ್ಲೀಟ್ಲಿ ಲೈಕ್ ಫುಲ್ ಪ್ಯಾಕ್ಡ್ ಆಗಿತ್ತು. ಯಾವುದೇ ಟೇಬಲ್ ಖಾಲಿ ಇಲ್ಲ. ಆ್ಯಂಡ್ ತುಂಬ ವೇಟಿಂಗ್ ಅಂತ ಹೇಳಿದ್ರು. ಸೊ ಆಲ್ರೆಡಿ ರೇನಿಂಗ್ ಆ್ಯಂಡ್ ಊಟದ ಸಮಯ ಆಗಿದೆ. ನಾವಿಲ್ಲೇ ಅರ್ಧ ಗಂಟೆ ವೆಯ್ಟ್ ಮಾಡಿದ್ರೆ ಊಟ ಮಾಡೋಕ್ಕೆ ಏನು ಕತೆ ಅಂತ ಅಂದ್ಕೊಂಡು ವಾಪಸ್ ಹೊರಟಿದ್ದೀವಿ. ಯಾವುದೋ ಇನ್ನೊಂದು ರೆಸ್ಟೋರೆಂಟ್ ನೋಡಿದ್ದೆ ನಾನು ನೆನ್ನೆ, ಅಲ್ಲಿಗೆ ಹೋಗ್ತಾ ಇದ್ದೀವಿ ಸದ್ಯಕ್ಕೆ. ಸೊ ವಿ ಆರ್ ಡ್ರೈವಿಂಗ್ ಬ್ಯಾಕ್. ವಿ ಕುಡಂಟ್ ಗೋ ಟು ದ ಕೆಫೆ. ಇಟ್ಸ್ ಫುಲ್, ಬಟ್ ವ್ಯೂ ಚೆನ್ನಾಗಿದೆ ಕೆಫೆಯಿಂದ. ಫುಡ್ ನಂಗೆ ಗೊತ್ತಿಲ್ಲ ಅಫ್ಕೋರ್ಸ್. ಆ್ಯಂಡ್ ನಮ್ಮಮ್ಮ ಬೈತಾ ಇದ್ರು, ಬಾಯಿಸ್ಕೊಂಡು ಬಂದೀನಿ. ಏನಮ್ಮ, ಏನಕ್ಕೆ ಬೈತಿದ್ದೀಮ್ಮ? ನೋಡ್ದಲ್ಲೇ ಸುಮ್ಮನೆ ಬರೋದು ಹೋಗೋದು ಮಳೆಯಾಗಿ ಬಂದ್ಮೇಲೆ ತಾನೇ ನಾವು ಜಾಗ ನೋಡೋದು. ಒಳಗೆ ಹೋಗ್ರಿ ನೋಡ್ರಿ ಅಂದೆ, ನೀವು ನೋಡ್ಲಿಲ್ಲ, ಕೂತ್ಕೊಂತಿದ್ವಿ ಅಲ್ಲಿ. ಆಗತ್ತ ನಮ್ಮ ಮಮ್ಮಿ ಪ್ರಾಬ್ಲಮ್, ನಾನು ಅವ್ರು ಮೆಟ್ಲತ್ತಿಸ್ಬಿಟ್ಟೆ ಅಂತ ನಮ್ಮ ಅಮ್ಮಂಗೆ ಇವಾಗ ಫುಲ್ಲು ಕೋಪ ಬಂದ್ಬಿಟ್ಟಿದೆ. ಮೆಟ್ಲು ಯಾಕೆ ಹತ್ತಿಸ್ದೆ ನನಗೆ, ಅಲ್ಲಿ ಟೇಬಲ್ ಖಾಲಿ ಇಲ್ಲ ಅಂದರೆ ವಾಯ್ ಅಂತ. ನಾನು ಆ್ಯಕ್ಚುಲಿ ಹೇಳಿದೆ, ಬಟ್ ಯಾರೋ ನನ್ನ ಮಾತು ಕೇಳಿ ಒಂದ್ಸತಿ ಅಲ್ಲಿ ಖಾಲಿ ಇದೆಯಾ ಅಂತ ಕೇಳಿದೆ. ಬಟ್ ನಾನೇ ಇಳ್ದೋಗ್ಬೇಕಿತ್ತು. ಮರ್ಜಿಯಾ ಫೈನ್ ವಾಟ್ ಎವರ್. ಆ್ಯಂಡ್ ಇವಾಗ ರೆಸ್ಟೋರೆಂಟ್ಗೆ ಹೋಗ್ತಾ ಇದ್ದೀವಿ. ಏನು ಮಂಜುನಾಥ್, ಏನು ಸಮಾಚಾರ? ಹೆಂಗಿತ್ತಪ್ಪ ಡ್ರೈವು ಹೇಳೋ? ಮಿನಿ ಆಗುಂಬೆ. ಬಟ್ ವೆದರು ಮಳೆ, ವಾಣಿನೂ ಈ ವ್ಲಾಗಲ್ಲಿ ನಮ್ದೆಲ್ಲ ಬರೀ ಮಾತು ಬಿಟ್ಟರೆ ನಿಮಗೆ ನೋಡ್ಲಿಕ್ಕೆ ಏನು ಸಿಗೋದಿಲ್ಲ. ಯಾಕೆ ಅಂದರೆ ನಾವೇ ಏನು ನೋಡಿಲ್ಲ. ಅದಕ್ಕೆ ನಿಮಗೆ ನಮ್ಮನ್ನು ಬಿಟ್ಟರೆ ನೋಡೋಕ್ಕೆ ಇನ್ನೇನು ಸಿಗಲ್ಲ. ಐ ಥಿಂಕ್ ಯು ಗೈಸ್ ವಿಲ್ ಎಂಜಾಯ್ ದ್ಯಾಟ್ ಅಲ್ಲಿ ದ ಮೋಸ್ಟ್. ಲೆಟ್ಸ್ ಗೋ. ಫೈನಲಿ ನಾವು ಬಂದಿರುವಂಥ ರೆಸ್ಟೋರೆಂಟ್ ಹೆಸರು ವಿವಿಕ್ತ. ನೀವು ಚಿಕ್ಕಮಗಳೂರಿಗೆ ಬಂದರೆ ಟ್ರೈ ಮಾಡಿ. ಹೋಟೆಲ್ ವಿವಿಕ್ತ, ಆದ್ರಿಕಾ ಇದೆ ಹೆಸರು. ಆದ್ರಿಕಾ ವಿವಿಕ್ತ ರೆಸ್ಟೋರೆಂಟ್ ಹೆಸರು. ವೆರಿ ನೈಸ್ ಫುಡ್, ಡೀಸೆಂಟ್ ಫುಡ್, ಚೆಂದ ಇತ್ತು. ಊಟ ಆಯಿತು. ವಾಪಸ್ಸು ನಾವು ನಮ್ಮ ಹೋಮ್ ಸ್ಟೇ ಕಡೆಗೆ ಪಯಣವನ್ನು ಬೆಳೆಸ್ತೇವೆ. ನನಗೆ ಈ ಪ್ರಾಪರ್ಟಿದು ತುಂಬ ಇಷ್ಟ ಆಗಿದೆ ಫುಡ್. ಅಫ್ಕೋರ್ಸ್ ದ ಸ್ಟೇ ಈಸ್ ವೆರಿ ಪೀಸ್ಫುಲ್, ವೆರಿ ಪ್ರಿಟಿ, ಎಲಿಗೆಂಟ್ ಆ್ಯಂಡ್ ಎವ್ರಿಥಿಂಗ್. ಬಟ್ ದ ಫುಡ್ ಆಲ್ಸೋ ಇಸ್ ಲೈಕ್, ಅಲ್ವಾ? ಅವನು ಝೋನ್ ಔಟ್ ಆಗಿದ್ದಾನೆ ಅವನ ಲೈಫಲ್ಲಿ. ಅವನು ಏನು ಮಾಡ್ತೀನಿ, ನನ್ನ ಅಕ್ಕಪಕ್ಕ ಏನು ನಡೀತಿದೆ ಅವೆಲ್ಲ ಏನೂ ಗೊತ್ತಿಲ್ಲ. ಹಿ ಇಸ್ ಜಸ್ಟ್ ಝೋನ್ಡ್ ಔಟ್. ಬೆಂಗಳೂರಿಗೆ ಹೋಗಬೇಕು, ಅದೇ ಲ್ಯಾಪ್ಟಾಪ್ಸ್ ಓಪನ್ ಮಾಡಿ. ನಾನು ಚಿಲ್ಲು, ನನಗೇನು ಕೆಲಸ ಇಲ್ಲ. ನಾನು ಹೋಗ್ಬಿಟ್ಟು ನನ್ನ ಹಸ್ಬೆಂಡ್ ನೋಡಬೇಕು. ಐ ಮಿಸ್ಸಿಂಗ್ ಜಯು. ಕಳ್ಳೀವಳು, ಅಯ್ಯೋ ಕಳ್ಳೀವಳು. ಈ ಒಂದು ಅದ್ಭುತವಾದ ಕ್ಷಣಕ್ಕೆ ಭಾರತವೇ ಸಾಕ್ಷಿಯಾಗಿದೆ. ಜಯು, ವಿ ಮಿಸ್ ಯು. ನೀನು ಬರಬೇಕಿತ್ತು ಟ್ರಿಪ್ಗೆ, ಚೆನ್ನಾಗಿರೋದು. ಇವರೆಲ್ಲ ನನ್ನ ಬಿಟ್ಟು ಕೇರ ಮಾಡ್ತಾವ್ರೆ. ಇದು ಮ್ಯಾಂಗೋ ರಸಮು. ಆ್ಯಂಡ್ ಇಲ್ಲಿ ನೋಡಿ ನಮ್ಮ ಅಣ್ಣ ಹಾಕೋತೇನೆ ಕುಡಿಯೋಕ್ಕೆ. ವೆದರ್ಗೆ ಪರ್ಫೆಕ್ಟ್ ಡ್ರಿಂಕ್ ಅಂದರೆ ಇದು ರಸಮ್. ಯೂನಿಕ್ ಟ್ವಿಸ್ಟ್. ಓಕೆ ಗೈಸ್, ನಾನು ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಇನ್ನೇನು ಬೆಳಗ್ಗೆ ಎದ್ದು ನಾವು ಬೆಂಗಳೂರಿಗೆ ಹೊರಡ್ತೀವಿ. ನೋ ಮಚ್ ಪ್ಲ್ಯಾನ್ಸ್. ಆ್ಯಂಡ್ ನಮ್ಮ ನಾರ್ಮಲ್ ಲೈಫಿಗೆ ನಾವು ಕಂಟಿನ್ಯೂನ ಮಾಡ್ತೀವಿ. ಸೊ ಬನ್ನಿ ಕೇಳೋಣ ಹೆಂಗಿತ್ತು ನಮ್ಮ 2 ದಿನದ ಪ್ರವಾಸ, ಸ್ಟೇ, ಫುಡ್ ಎಲ್ಲ. ಐ ಥಿಂಕ್ ದೇವ್ ಆಲ್ರೆಡಿ ಸೆಡ್ ಅ ಲಾಟ್, ಬಟ್ ಲೆಟ್ಸ್ ಜಸ್ಟ್ ಹೇಳಮ್ಮ ಮಣಿ, ಹೆಂಗಿತ್ತು ಟ್ರಿಪ್ಪು? ಚೆನ್ನಾಗಿತ್ತು ಆ್ಯಕ್ಚುಲಿ. ನಾನು ಅಂದ್ಕೊಂಡಿದ್ದಕ್ಕೂ ಇಲ್ಲಿ ನಾವು ಎಂಜಾಯ್ ಮಾಡಿದ್ದಕ್ಕೂ ತುಂಬಾ ಚೇಂಜಸ್ ಇತ್ತು ಆ್ಯಕ್ಚುಲಿ. ತುಂಬಾ ಎಂಜಾಯ್ ಮಾಡಿದ್ವಿ. ಕ್ಲೈಮೇಟ್ ಸಖತ್ತಾಗಿತ್ತು. ಮಳೆನ ಎಂಜಾಯ್ ಮಾಡಿದ್ವಿ. ನಮಗಿಂತ ಜಾಸ್ತಿ ಜಕ್ಷು ಚೆನ್ನಾಗಿ ಎಂಜಾಯ್ ಮಾಡ್ದೆ.
ಅದರಲ್ಲೂ ಈ ಹೋಮ್ ಸ್ಟೇ ಇದು ಮನೆ ತುಂಬಾ ಇಷ್ಟ ಆಯಿತು. ಎಲ್ಲ ಸೌಕರ್ಯನೂ ತುಂಬ ಚೆನ್ನಾಗಿದೆ. ಪ್ಲೀಸ್ ಎಲ್ಲರೂ ಬನ್ನಿ, ಚೆನ್ನಾಗಿದೆ, ಎಂಜಾಯ್ ಮಾಡಿ. ಸೊ ಹೆಂಗಿತ್ತು ಟ್ರಿಪ್ಪು? ಟ್ರಿಪ್ ಚೆನ್ನಾಗಿತ್ತು. ಕ್ಲೈಮೇಟು, ಇಲ್ಲಿ ಆ್ಯಂಬಿಯನ್ಸು, ಫುಡ್ಡು, ಮಳೆ, ಟೋಟಲ್ ಪೈಸಾವಸು ಎಲ್ಲ ಚೆನ್ನಾಗಿತ್ತು. ಆ್ಯಂಡ್ ಈ ಥರ ಹೋಮ್ ಸ್ಟೇಗೆಲ್ಲ ಬಂದು ನಮ್ಮ ಸ್ಟೇ ಆಗಿಲ್ಲ. ಸೊ ಇವತ್ತು ಫಸ್ಟ್ ಟೈಮ್ ಬಂದಿದ್ದಾರೆ. ಹೆಂಗಿತ್ತು ಆ ಎಕ್ಸ್ಪೀರಿಯನ್ಸು? ಚೆನ್ನಾಗಿತ್ತು. ಬೆಳಿಗ್ಗೆ ಎದ್ದು ಅಡುಗೆ ಮಾಡೋ ಟೆನ್ಷನ್ ಇಲ್ಲದೆ ಆರಾಮಾಗಿ ಎಂಜಾಯ್ ಮಾಡಿದ್ಯಾ? ಎಂಜಾಯ್ ಮಾಡ್ಕೊಂಡು 2 ದಿವಸ ಆರಾಮಾಗಿದ್ದು ನಾಳೆ ಹೋಗ್ಬೇಕಲ್ಲ ಅಂತ ಬೇಜಾರು. ಚೆನ್ನಾಗಿತ್ತು. ಆರಾಮಾಗಿ ಅಡುಗೆ ಮಾಡ್ತಾಯಿದ್ರು, ಚೆನ್ನಾಗಿ ಊಟ ಮಾಡ್ತಾಯಿದ್ವಿ 3 ಹೊತ್ತೂ. ನಾಳೆ ಹೆಂಗಪ್ಪ ಹೋಗೋಣ ಅಂತ ಯೋಚನೆ ಮಾಡ್ತಾ ಇದ್ದೀವಿ ಈಗ. ಇಟ್ ಇಸ್ ಅ ವೆರಿ ನೈಸ್ ಟೈಮ್. ವಿ ಹ್ಯಾಡ್ ಸಚ್ ಅ ಪ್ಲೆಸೆಂಟ್ ಟ್ರಿಪ್. ಸೊ ಐ ಹೋಪ್ ನಿಮ್ಗೆಲ್ರಿಗೂ ಈ ವ್ಲಾಗ್ ಇಷ್ಟ ಆಯಿತು ಅಂತ ಅಂದ್ಕೊಂಡಿದ್ದೀನಿ. ನೀವು ಚಿಕ್ಕಮಂಗ್ಳೂರು ಏನಾದ್ರು ಟ್ರಿಪ್ ಪ್ಲ್ಯಾನ್ ಮಾಡ್ತೀರಿ ಅಂದರೆ ದಯವಿಟ್ಟು ವೀಕೆಂಡ್ಸ್ ಮಾತ್ರ ಬರಬೇಡಿ. ಆ್ಯಂಡ್ ಈ ಮಳೆಗಾಲದಲ್ಲಿ ಸ್ವಲ್ಪ ನೋಡ್ಕೊಂಡು ಹುಷಾರಾಗಿ ಪ್ಲ್ಯಾನ್ ಮಾಡ್ಕೊಂಡು ಬನ್ನಿ, ಯಾಕೆಂದರೆ ನೆಕ್ಸ್ಟ್ ಲೆವೆಲ್ ಮಳೆ ಎಲ್ಲ ಬರ್ತಿದೆಯಲ್ಲ. ಆ್ಯಂಡ್ ಈಗ ನಿಮಗೆ ನಾನು ಈ ಪ್ರಾಪರ್ಟಿ ಹೆಸರು ಆಲ್ರೆಡಿ ನಿಮಗೆ ಹೇಳಿದ್ದೀನಿ. ಸೊ ನಾನು ನನ್ನ ಡಿಸ್ಕ್ರಿಪ್ಷನಲ್ಲಿ ಬೇಕಾದ್ರೆ ಲಿಂಕ್ನ ಮೆನ್ಷನ್ ಮಾಡಿರ್ತೀನಿ. ಯು ಗೈಸ್ ಕ್ಯಾನ್ ಗೋ ಚೆಕ್ ಇಟ್ ಔಟ್. ಆ್ಯಂಡ್ ಇದಾಗಿತ್ತು ಇವತ್ತಿನ ವ್ಲಾಗ್. ಸೊ ಥ್ಯಾಂಕ್ ಯು ಸೊ ಮಚ್ ಫಾರ್ ವಾಚಿಂಗ್. ಆದಷ್ಟು ಬೇಗ ಮುಂದಿನ ವೀಡಿಯೋಲಿ ಸಿಗೋಣ ಅಂತ ಹೇಳ್ತಾ ಸಿ ಯು, ಟೇಕ್ ಕೇರ್, ಬಾಯ್. ಸತ್ಯ ಭಾವೆ ಕೋಪವೇ